ಎಲ್ಲ ನನ್ನ ಆತ್ಮೀಯ ಮಂಡ್ಯ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ನಿಷ್ಠಾವಂತ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಎಲ್ಲ ಕಟ್ಟಾಳುಗಳೇ, ವೇದಿಕೆ ಮೇಲೆ ಈಗ ತಾನೇ ಪ್ರಾಸ್ತಾವಿಕವಾಗಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಹೋಗಿರ್ತಕ್ಕಂಥ ಮಳವಳ್ಳಿ ತಾಲೂಕಿನ ನಿಕಟಪೂರ್ವ ಶಾಸಕರು ಡಾಕ್ಟರ್ ಕೆ ಅಂದಾನಿರವರೇ, ಮತ್ತೊಬ್ಬರು ಹಿರಿಯಕರು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಹೋಗಿರ್ತಕ್ಕಂಥ ನಾಗಮಂಗಲ ತಾಲೂಕಿನ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ರೆ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅಣ್ಣ ಅವರೇ, ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿ ಅವರ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಅನುಭವಿಗಳು GB ಶಿವಕುಮಾರ್ ಅಣ್ಣ ಅವರೇ, ಮತ್ತೊಬ್ಬರು ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ KT ಶ್ರೀಕಂಠಣ್ಣ ಅವರೇ, ಅಮರಾವತಿ ಚಂದ್ರಣ್ಣವರು ಹಿರಿಯಕರು ಅವರು ಬಂದಿದ್ದಾರೆ, ಸಿದ್ದರಾಮಣ್ಣವರು ಇದ್ದಾರೆ, ತಿಮ್ಮೇಗೌಡರು ಕೂತಿದ್ದಾರೆ, ಬೂದ್ನೂರು ಸ್ವಾಮಣ್ಣವರು ಕೂತಿದ್ದಾರೆ, ಮತ್ತು ಇತ್ತೀಚೆಗಷ್ಟೇ ನಮ್ಮ ನಗರದ ಅಧ್ಯಕ್ಷರಾಗಿ, ನಗರಸಭೆಯ ಅಧ್ಯಕ್ಷರಾಗಿ ನಾಗೇಶ್ರವರು ಇತ್ತೀಚೆಗೆ ನೇಮಕಾತಿಯಾಗಿದ್ದಾರೆ. ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಬೋರಣ್ಣವರು ಇದ್ದಾರೆ. ವಿಶೇಷವಾಗಿ ನಮ್ಮ ಮಹಿಳಾ ಘಟಕದಿಂದ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಎಲ್ಲ ನಮ್ಮ ತಾಯಿ ಸಮಾನರಾಗಿರ್ತಕ್ಕಂಥ ಮಹಿಳೆಯರು ಅತ್ಯಂತ ಪ್ರಾಮಾಣಿಕವಾಗಿ ಪಕ್ಷವನ್ನು ಕಟ್ತಕ್ಕಂಥ ನಿಟ್ಟಿನಲ್ಲಿ ಪಕ್ಷದ 7 ಬೀಳುಗಳಲ್ಲಿ ಸದಾಕಾಲ ಹೆಜ್ಜೆಯನ್ನು ಹಾಕ್ತಾ ಇವತ್ತೇನು ಪಕ್ಷದ ಚಿಹ್ನೆನೇ ಒಂದು ಮಹಿಳೆಯ ಚಿಹ್ನೆ ಆಗಿದೆ. ಆ ಚಿಹ್ನೆಗೆ ಗೌರವ ತಗೊಂಡು ಬರ್ತಕ್ಕಂಥ ರೀತಿಯಲ್ಲಿ ಈ ಭಾಗದ ಎಲ್ಲ ನಮ್ಮ ಘಟಕದ ಮಹಿಳಾ ಘಟಕದ ವಕ್ತಾರರು ಕೂತಿದ್ದಾರೆ. ಎಲ್ಲ ನಮ್ಮ ತಾಯಂದ್ರಗಳಿಗೂ ಅಭಿನಂದನೆಗಳ ಕೋರ್ತಾ, ಮತ್ತೆ ಪರಿಶಿಷ್ಟ ಜಾತಿ ಮರೆ ಪರಿಶಿಷ್ಟ ವರ್ಗದ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮಣ್ಣ ಅವರೇ, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ರವರೇ, ಮಂಜಣ್ಣ ಅವರೇ, ರವಿ ಅಣ್ಣ ಅವರೇ, ಇಲ್ಲಿ ಈಗ ತಾನೇ ಡಾಲ್ ರವಿ ಅವರು ಬಂದಿದ್ದಾರೆ, ನಾಗೇಶ್ ರವರು ಇದ್ದಾರೆ, ನಾಗೇಶ್ ಅಣ್ಣ ಅವರು KR-ಪೇಟೆ ಕ್ಷೇತ್ರದ ಪ್ರಮುಖ ಮುಖಂಡರು, ಮೀನಾಕ್ಷಿ ಪುಟ್ಸಾಮಣ್ಣ ಅವರು ಅಕ್ಕ ಅವರು, ನಗರಸಭೆ ಸದಸ್ಯರು ರವಿ ಅವರು, ಎಲ್ಲ ನನ್ನ ಆತ್ಮೀಯ ನಗರಸಭೆ ಹಾಲಿ ಸದಸ್ಯರು, ಮಾಜಿ ಸದಸ್ಯರು, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಲಿ ಮತ್ತು ಮಾಜಿ ಸದಸ್ಯರುಗಳೇ, ಯಾಕೆಂದರೆ ಭಾಳ ದೊಡ್ಡ ದಂಡೆ ಇದೆ ಇಲ್ಲಿ. ವಿಶೇಷವಾಗಿ ಈಗ ತಾನೇ ನಿಮ್ಮೆಲ್ಲರನ್ನು ಕುರಿತು ಕಳೆದ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೊನೆಯ ಹಂತದಲ್ಲಿ, ಕೊನೆಯ ಕಾಲ್ಗಡದಲ್ಲಿ ಪಕ್ಷ ಹಾಗೂ ಪಕ್ಷದ ವರಿಷ್ಠರು ತಗೊಂಡಂಥ ನಿರ್ಣಯಕ್ಕೆ ನಿಮ್ಮೆಲ್ಲರ ಜೊತೆ ಚುನಾವಣೆಯಲ್ಲಿ ಭಾಳ ಲವಲವಿಕೆಯಿಂದ ಹೆಜ್ಜೆಯನ್ನು ಹಾಕ್ತಾ, ಚುನಾವಣೆ ಭಾಳ ಕಮ್ಮಿ ಅಂತರದಲ್ಲಿ ಸೋತಿದ್ರು ಕೂಡ ನಿಮ್ಮ ಜೊತೆಯಲ್ಲಿ ಅವರು ಮಾತನಾಡಬೇಕಾದ್ರೆ ಹೇಳ್ದಂಗೆ ಸ್ಥಳೀಯ ಯಾವುದೇ ಡೈರಿ ಚುನಾವಣೆಗಳು, ನಿಮ್ಮ VSSN ಚುನಾವಣೆಗಳು, ಯಾವುದೇ ಚುನಾವಣೆಗಳಲ್ಲಿ ನಿಮ್ಮ ಕೈಯನ್ನು ಬಿಡದಿರ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥ ರಾಮಚಂದ್ರಣ್ಣ ಅವರೇ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ರಾಜ್ಯ ವ್ಯಾಪ್ತಿ ಈಗಾಗಲೇ ಬಹುತೇಕ ಜಿಲ್ಲೆಗಳಲ್ಲಿ, ಹಲವಾರು ತಾಲೂಕುಗಳಲ್ಲಿ ಮೊದಲನೇ ಹಂತದ ಪಕ್ಷವನ್ನು ಸಂಘಟನೆ ಮಾಡಬೇಕು, ಪಕ್ಷವನ್ನು ಬೇರೆ ಮಟ್ಟದಿಂದ ಕಟ್ಟಬೇಕು, ಮತ್ತು ಯಾರ್ಯಾರು ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಸಕ್ರಿಯರಾಗಿ ದುಡಿದಿದ್ದಾರೆ ಅಂಥವ್ರನ್ನ ಗುರುತಿಸ್ತಕ್ಕಂಥ ಕೆಲಸ, ಅಂಥವ್ರ ಜೊತೆ ನಾನು ಒಂದು ಸಮಾಲೋಚನೆಯನ್ನು ಮಾಡ್ತಕ್ಕಂಥದ್ದು, ಕೂತು ಅವ್ರ ಜೊತೆ ಚರ್ಚೆನ ಮಾಡ್ತಕ್ಕಂಥದ್ದು, ಮುಕ್ತವಾಗಿ
ಅವರ ಮನೆಗಳಿಗೆ ಹೋಗಿ ಭೇಟಿ ಮಾಡ್ತಕ್ಕಂಥದ್ದು, ಅವ್ರು ಕೊಡ್ತಕ್ಕಂಥ ಉಪಹಾರವನ್ನು ಸಹಿಸಿ ಅವ್ರ ಜೊತೆಯಲ್ಲಿ ನಾನಿದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಇನ್ನೂ 3 ವರ್ಷ ಇದೆ ಸಾರ್ವತ್ರಿಕ ಚುನಾವಣೆಗೆ. ಎಲ್ಲರ ಮನಸ್ಸಲ್ಲೂ ಇದೇನು ಇನ್ನು 3 ವರ್ಷ ಚುನಾವಣೆ ಇದೆಯಲ್ಲ, ಜನತಾದಳ ಪಕ್ಷ ಎಂದೂ ಕೂಡ ಚುನಾವಣೆ ಸಮೀಪದಲ್ಲಿ ಸ್ವಲ್ಪ ವೇಗವನ್ನು ತಗೊಳ್ತಕ್ಕಂಥ ಪಕ್ಷ. ಆದರೆ ಈಗಲಿಂದನೇ ಭಾಳ ಗಂಭೀರವಾಗಿ ಪಕ್ಷ ಸಂಘಟನೆಗೆ ಸಮಯವನ್ನು ಮೀಸಲಿಟ್ಟು ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳ ಆಶೀರ್ವಾದದೊಂದಿಗೆ ಅನೇಕ ಜಿಲ್ಲೆಗಳಿಗೆ ಈಗ ತಾನೇ ಪ್ರವಾಸವನ್ನು ಮಾಡಿ ಮುಗಿಸಿದ್ದೇನೆ. ಇವತ್ತು ವಿಶೇಷವಾಗಿ ನಮ್ಮ ಮಾತೃ ಜಿಲ್ಲೆ ಜನತಾದಳ ಪಕ್ಷದ ರಾಜಕಾರಣ ಏನಾದರೂ ಪ್ರಾರಂಭ ಆಗಿರ್ತಕ್ಕಂಥ ಜಿಲ್ಲೆ ಈ ರಾಜ್ಯದಲ್ಲಿ ಏನಾದರೂ ಇದ್ದರೆ ಅದು ಮೊದಲನೇ ಸ್ಥಾನ ಮಂಡ್ಯ ಜಿಲ್ಲೆಗೆ ಸಿಕ್ಕಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ರಾಜಕೀಯದ 7 ಬೀಳುಗಳಲ್ಲಿ ಪಕ್ಷ ಸಂಕಷ್ಟದಲ್ಲಿ ಇದ್ದಂಥ ಕಾಲದಲ್ಲಿ ಯಾವತ್ತಿಗೂ ಕೂಡ ಜಿಲ್ಲೆಯ ಜನತೆ ನಮ್ಮ ಚಿನ್ನದಂಥ ಕಾರ್ಯಕರ್ತರು ನೀವು ಕೈ ಬಿಟ್ಟಿಲ್ಲ. ಅದಕ್ಕೆ ಉದಾಹರಣೆ ಕಳೆದ 2018ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅಂದಾನಿ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಜನತಾದಳ ಪಕ್ಷ ಬಲಿಷ್ಠವಾಗೇ ಇರ್ತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ಮಂಡ್ಯ ಜಿಲ್ಲೆ ಅಂತ. ಅದನ್ನು 18ರಲ್ಲಿ ತಾವೆಲ್ಲರೂ ಸಾಬೀತು ಮಾಡಿದ್ದೀರಿ. ಕುಮಾರಣ್ಣವ್ರಿಗೆ 7ಕ್ಕೆ 7 ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆ ಮಾಡುವ ಮುಖೇನ ಅವರ ಜೊತೆಯಲ್ಲಿ ವಿಧಾನಸಭೆಗೆ ಕಳಿಸಿ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಲಿಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ನಮ್ಮ ಜಿಲ್ಲೆಯ ಹಾಗೂ ಜನತೆ ಮತ್ತು ನಮ್ಮ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಮತ್ತೆ ಇತ್ತೀಚೆಗೆ ನಡೆದಂಥ 1 ವರ್ಷದ ಹಿಂದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೊನೆಯ ಹಂತದ ತೀರ್ಮಾನ ಎಲ್ಲೋ ಒಂದು ಕಡೆ ನಿಮ್ಮೆಲ್ಲರ ಮನಸ್ಸಲ್ಲಿ 19ರ ನನ್ನ ರಾಜಕೀಯದ ಷಡ್ಯಂತ್ರದ ಸೋಲು ಇಲ್ಲೇ ಅಂಬೇಡ್ಕರ್ ಭವನದಲ್ಲಿ ನಿಮ್ಮ ಜೊತೆಗೂಡೆ ಸಭೆಯನ್ನು ಮಾಡಿದ್ವಿ. ಕುಮಾರಣ್ಣವರು ಇದ್ದರು, ಎಲ್ಲ 7 ತಾಲೂಕಿನ ಪ್ರಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳು ನೀವು ಅಂಬೇಡ್ಕರ್ ಭವನಕ್ಕೆ ಬಂದಿದ್ರಿ. ಆ ಸಂದರ್ಭದಲ್ಲಿ ನೀವೆಲ್ಲರೂ ಮನಸ್ಪೂರ್ವಕವಾಗಿ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಬೆಳೆಯೋ ಹುಡುಗ ಇದ್ದಾನೆ, ಯುವಕ ಇದ್ದಾನೆ, 19ರಲ್ಲಿ ರಾಜಕೀಯದ ಷಡ್ಯಂತ್ರಕ್ಕೆ ಬಲಿಪಶು ಆಗಿದ್ದಾನೆ, ಆ ಹುಡುಗನನ್ನು ಯಾಗಾದರೂ ನಾವು ಕರೆ ತಂದು ನಿಮ್ಮ ಮೂಲಕನೇ ನಾನು ಉತ್ತರವನ್ನು ಕೊಡಬೇಕು ಲೋಕಸಭೆಗೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿ ಆ ಬಯಕೆಯನ್ನು ಏನು ಇಟ್ಕೊಂಡಿದ್ರಿ. ಆದರೆ ಅವತ್ತು ನಾನು ಒಂದೇ ಮಾತು ಹೇಳಿದ್ದಣ್ಣ, ಇವತ್ತು ಏನಾಗಿದೆ, ಈ ಪಕ್ಷವನ್ನು ಯಾರಾದರೂ ಕಟ್ಟಬೇಕಾಗ್ತದೆ, ಬೇರ್ಮಟ್ಟದಿಂದ ಯಾರಾದರೂ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಒಬ್ಬನಿಂದ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷಾಂತರ ಜನ ಇವತ್ತು ಇಡೀ ರಾಜ್ಯಾದ್ಯಂತ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಅಭಿಮಾನಿಗಳಿದ್ದಾರೆ. ಕುಮಾರಣ್ಣವ್ರನ್ನ ಪ್ರೀತಿಸ್ತಕ್ಕಂಥ ಜನ ರಾಜ್ಯದ ಉದ್ದಗಲಕ್ಕೂ ಕೂಡ ಇದ್ದಾರೆ. ಅವ್ರನ್ನೆಲ್ಲ ಇವತ್ತು ನಾವು ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮೆಲ್ಲರಲ್ಲೂ ಅವತ್ತು ಮನವಿ ಮಾಡಿದೆ, ದಯಮಾಡಿ ಇದು ಸೂಕ್ತವಾದಂಥ ಸಮಯ ಅಲ್ಲ, ನಾನು ಚುನಾವಣೆಗೆ ನಿಲ್ಲಬಾರ್ದು ಅಂತಕ್ಕಂಥದ್ದಲ್ಲ. ಇಲ್ಲಿ ಚುನಾವಣೆಗೆ ನಾನು ನಿಲ್ತಕ್ಕಂಥದ್ದಾಗಲಿ ಗೆಲ್ತಕ್ಕಂಥದ್ದಾಗಲಿ ಇದು ಪ್ರಶ್ನೆ ಅಲ್ಲ. ನಮಗೀಗಾಗಲೇ ಒಂದು ದೊಡ್ಡ ಸ್ಥಾನ ನಿಮ್ಮ ಹೃದಯದಲ್ಲಿ ನಮಗೆ ಕೊಟ್ಟುಬಿಟ್ಟಿದ್ದೀರಿ. ನಮ್ಮ ಮನೆ ಮಕ್ಕಳು ಅಂತ ನೋಡ್ತೀರಿ, ನಮ್ಮ ಮನೆ ಹುಡುಗ ಅಂತ ನೋಡ್ತೀರಿ, ನಮ್ಮ ಜಿಲ್ಲೆ ಮನೆ ಮಗ ಅಂತ ನೋಡ್ತೀರಿ. ಇನ್ನು ಇದಕ್ಕಿಂತ ದೊಡ್ಡ ಸ್ಥಾನ ಇನ್ನೇನು ನಿರೀಕ್ಷೆ ಮಾಡಬೇಕಾಗ್ತದೆ. ಹಾಗಾಗಿ ಅಣ್ಣ, ಈಗ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಬೇಕಾಗ್ತದೆ. ಆ ಜವಾಬ್ದಾರಿ, ಆ ಕರ್ತವ್ಯ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಇದು ರಾಜ್ಯದಲ್ಲಿ ಇವತ್ತೇನು ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ, ಎಲ್ಲೋದ್ರೂ ಕೂಡ ಭಾಳ ಉತ್ತಮವಾದಂಥ ರೀತಿ ಕಾರ್ಯಕರ್ತರುಗಳಲ್ಲಿ ಒಂದು ಉತ್ಸಾಹ ಬರ್ತಕ್ಕಂಥದ್ದು ನಾವೇನು ಕಾಣ್ತಾ ಇದ್ದೇವೆ. ಇದು ಮುಂದಿನ ಸಾರ್ವತ್ರಿಕ MLA ಚುನಾವಣೆಗೆ ನಾನು ಓಡಾಡ್ತಾ ಇರ್ತಕ್ಕಂಥದ್ದಲ್ಲ, ಮುಂದೆ ನಿಮ್ಮ ಚುನಾವಣೆ
ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನ ನಾವೇನು ಎದುರು ನೋಡ್ತಾ ಇದ್ದೇವೆ. ಆ ಕಾರಣದಿಂದ ಇವತ್ತು ನಿಮ್ಮ ಬಳಿ ನಾನು ಬಂದಿದ್ದೇನೆ. ಯಾಕೆಂದರೆ ಭಾಳಷ್ಟು ಜನ ಇವತ್ತು ಆಕಾಂಕ್ಷಿತರು ಇರ್ತೀರಿ, ಪಕ್ಷದ ಪರವಾಗಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಿರ್ತೀರಿ. ನಮ್ಮ ಕುಮಾರಣ್ಣ, ನಮ್ಮ ದೇವೇಗೌಡರು, ನಮ್ಮ ಪಕ್ಷ ಅಂತ ನೀವು ಇಷ್ಟು ವರ್ಷ ಏನು ಹೆಜ್ಜೆಯನ್ನು ಹಾಕ್ತಾ ಬರ್ತಾ ಇದ್ದೀರಿ. ಈಗ ನಿಮ್ಮನ್ನು ಗುರುತಿಸ್ತಕ್ಕಂಥ ಕೆಲಸ ಆಗಬೇಕು. ನಿಮಗೆ ಪಕ್ಷ ಸೀಟನ್ನು ಕೊಟ್ಟು ಗೆಲ್ಲಿಸ್ತಕ್ಕಂಥ ಕೆಲಸ ಆಗಬೇಕು. ಗ್ರಾಮ ಪಂಚಾಯಿತಿ ಚುನಾವಣೆ ಅಂದರೆ ರಾಜಕಾರಣದ ಬೇರಿದ್ದಂಗೆ. ಗ್ರಾಮ ಪಂಚಾಯಿತಿ ಚುನಾವಣೆಯ ಒಂದು ರೀತಿ ಪಕ್ಷದ ಚಿಹ್ನೆ ಮೇಲೆ ನಡೀದೆ ಹೋದರೂ ಕೂಡ ಅದು ಒಂದು ರೀತಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ನಾವೇನು ಕಾಣ್ಬೋದು. ಹಾಗಾಗಿ ಈ ಚುನಾವಣೆಗಳಲ್ಲಿ ನಿಮ್ಮ ಜೊತೆ ಹೆಜ್ಜೆಯನ್ನು ಹಾಕಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡು ಬಂದಿದ್ದೇನಣ್ಣ. ಇವತ್ತು ವಿಶೇಷವಾಗಿ ನಾವು ಮಂಡ್ಯ ಜಿಲ್ಲೆ ಅಂದರೆ ಹೋರಾಟಕ್ಕೆ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಜಿಲ್ಲೆ. ಇಡೀ ರಾಜ್ಯದಲ್ಲಿ ಹೋರಾಟದಿಂದನೇ ಸ್ಥಾಪಿತವಾಗಿರ್ತಕ್ಕಂಥದ್ದು, ಹೋರಾಟಕ್ಕೆ ಒಂದು ಹೆಸರುವಾಸಿಯಾಗಿರ್ತಕ್ಕಂಥದ್ದು ಯಾವುದಾದ್ರೂ ಜಿಲ್ಲೆ ನಮ್ಮ ಕರ್ನಾಟಕ ನಾಡಿನಲ್ಲಿದ್ದರೆ ಅದು ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದು. ಬಹುಶಃ ಹಿಂದಿಂದಂಥ ಅನೇಕ ಹೋರಾಟಗಾರರು, ಅನೇಕ ಜನ ಹೋರಾಟಗಾರರು, ಚೌಡಯ್ಯನವ್ರು ಇರ್ಬೋದು, ಶಂಕರೇಗೌಡರು ಇರ್ಬೋದು, ನಾಗೇಗೌಡರು ಇರ್ಬೋದು, ಮತ್ತು ನಮ್ಮ ಮಾದೇಗೌಡರು ಇರ್ಬೋದು. ಈ ರೀತಿ ಅನೇಕ ಜನ ಹೋರಾಟಗಾರರು ಹೋರಾಟದಿಂದನೇ ಮಂಡ್ಯ ಜಿಲ್ಲೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಏಕೆಂದರೆ ನಾವು ಯಾವಾಗಲೂ ನೋಡ್ತೀವಿ, ನಾನು ಬಹುತೇಕ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಿಗೆ ಹೋಗ್ತೇನೆ, ಆದರೆ ಅತ್ಯಂತ ರಾಜಕಾರಣದ ಬಗ್ಗೆ ತಿಳುವಳಿಕೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಒಂದು ರೀತಿ ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಜಿಲ್ಲೆಯ ಜನ ಯಾವ್ದಾರು ಇದ್ರೆ ಅದು ಮಂಡ್ಯ ಜಿಲ್ಲೆಯ ಜನ. ಭಾಳ ಹತ್ತಿರದಿಂದ ರಾಜಕಾರಣವನ್ನು ನೀವು ಅರಿದು ಕುಡಿದು ಬಿಟ್ಟಿದ್ದೀರಿ. ಹಳ್ಳಹಳ್ಳಿಗಳಲ್ಲಿ ನೀವು ಯಾವ ರೀತಿ ರಾಜಕಾರಣವನ್ನು, ಭಾಳ ರಾಜ್ಯದ ರಾಜಕಾರಣ, ರಾಷ್ಟ್ರದ ರಾಜಕಾರಣವನ್ನು ಕೂಡ ನೀವು ಹಳ್ಳಿ ಕಟ್ಟೆಗಳಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ಬಹು ಸಂದರ್ಭದಲ್ಲಿ ನಾನು ಕೇಳಿಸ್ಕೊಂಡಿದ್ದೇನೆ. ಹಾಗಾಗಿ ನಾವು ನೋಡಿದ್ದೇವೆ, ನೀವು ಯಾವತ್ತೂ ಕೂಡ ಒಳ್ಳೆಯವ್ರನ್ನ ಕೈ ಬಿಟ್ಟಿಲ್ಲ. ಯಾರು ನಿಜಕ್ಕೂ ಸಮಾಜವನ್ನು ಕಟ್ತಾರೆ, ಸಮಾಜದ ಏಳಿಗೆಗೋಸ್ಕರ ದುಡಿತಾರೆ, ಯಾವತ್ತೂ ಕೂಡ ಅಂಥವ್ರ ಕೈ ಬಿಟ್ಟಿಲ್ಲ. ಆದರೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಇರುತ್ತೆ. ಆದರೂ ನಮ್ಮ ಪಕ್ಷವನ್ನು ಎಂಥ ಕಷ್ಟ ಕಾಲದಲ್ಲೂ, ಕಷ್ಟ ಸಂದರ್ಭದಲ್ಲೂ, ಇನ್ನೇನು ಜನತಾದಳ ಪಕ್ಷ ಮುಳುಗೇ ಹೋಯ್ತು, ಜನತಾದಳ ಪಕ್ಷಕ್ಕೆ ಅಸ್ತಿತ್ವವೇ ಇಲ್ಲ, ಅದನ್ನು ದುರ್ಬಿನ್ನ ಕುಡುಕಬೇಕು ಅಂತಕ್ಕಂಥ ಕೆಲವೊಂದಷ್ಟು ಪಾಪ ವಿರೋಧ ಪಕ್ಷದ ಮಹಾನ್ ನಾಯಕರುಗಳು ಮಾತನಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದಕ್ಕೆ ತಕ್ಕವಾದಂಥ ಉತ್ತರ ಸನ್ಮಾನ್ಯ ಕುಮಾರಣ್ಣವರು, ನೀವು ಬೆಳೆಸಿರ್ತಕ್ಕಂಥ ಕುಮಾರಣ್ಣವರು, ನೀವು ಪ್ರೀತಿಸಿರ್ತಕ್ಕಂಥ ಕುಮಾರಣ್ಣವರು, ನೀವು ಹರಿಸಿರ್ತಕ್ಕಂಥ ಕುಮಾರಣ್ಣವರು ಕರ್ಕೊಂಡೋಗಿ ಇವತ್ತು ಲೋಕಸಭೆಯಲ್ಲಿ ನಿಲ್ಲಿಸಿರ್ತಕ್ಕಂಥದ್ದಷ್ಟೇ ಅಲ್ಲ, ಅತ್ಯಂತ ಪ್ರಚಂಡ ಬಹುಮತದಿಂದ ಭಾಳ ದೊಡ್ಡ ಅಂತರದಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ದೀರಿ. ಇವತ್ತು ಮಂಡ್ಯ ಜಿಲ್ಲೆಯಿಂದ ಸಂಸದರಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಕ್ಯಾಬಿನೆಟ್ನಲ್ಲಿ ಇವತ್ತು ಸಚಿವರಾಗಿ 9ನೇ ಸ್ಥಾನದಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ದೇಶದ ಪ್ರಧಾನಮಂತ್ರಿಗಳು ಅವರಿಗೆ 2 ಪ್ರಮುಖ ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಒಂದು ಉಕ್ಕು ಮತ್ತು ಇನ್ನೊಂದು ಬೃಹತ್ ಕೈಗಾರಿಕೆ. ಅವರ ಇಷ್ಟು ವರ್ಷದ ಸುದೀರ್ಘವಾದಂಥ ರಾಜಕಾರಣದ ಜೀವನದಲ್ಲಿ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅತ್ಯಂತ ಕಮ್ಮಿ ಅವಧಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು, ಬಹುಶಃ ಗ್ರಾಮ ವಾಸ್ತವ್ಯ ಇರ್ಬೋದು, ಜನತಾ ದರ್ಶನ ಇರ್ಬೋದು, ಸಾರಾಯಿ ಲಾಟ್ರಿಯನ್ನು ನಿಷೇಧ ಮಾಡಿರ್ತಕ್ಕಂಥದ್ದು ಇರ್ಬೋದು, ಈ ರೀತಿ ಅನೇಕ ಕಾರ್ಯಕ್ರಮಗಳು ಇವತ್ತಿಗೂ ಮನೆ ಮನೆ ಮಾತಾಗಿರ್ತಕ್ಕಂಥದ್ದು. ಅಂಥ ಒಬ್ಬ ನಾಯಕನಿಗೆ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಗುರುತಿಸಿ 2 ಉನ್ನತವಾದಂಥ ಹುದ್ದೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಕಳೆದ 1 ವರ್ಷದಲ್ಲಿ ಅವರು ಯಾವ ಮಟ್ಟಕ್ಕೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಸಣ್ಣ ಉದಾಹರಣೆ. ವೈಜಾಗ್ನ RINL ಸ್ಟೀಲ್ ಪ್ಲ್ಯಾಂಟು 1 ಲಕ್ಷ ಕೋಟಿ ಬೆಲೆ ಬಾಳ್ತಕ್ಕಂಥ ಈ ಒಂದು ಸ್ಟೀಲ್ ಪ್ಲ್ಯಾಂಟ್ನ ಕೇವಲ 10,000 ಕೋಟಿ ರೂಪಾಯಿಗೆ ಅದನ್ನು ಖಾಸಗೀಕರಣ ಮಾಡಬೇಕು, ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ತಗೋಬಿಟ್ಟಿದ್ರು. ಕೊನೆಗೆ ಕುಮಾರಣ್ಣವರು
ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರ ಜೊತೆಯಲ್ಲಿ ಕೂತು ಆಂಧ್ರದ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವ್ರ ಜೊತೆ ಕೂತು ಅವ್ರಿಗೆ ಯಾಗಾದರೂ ನನಗೆ ಮೊದಲನೇ ಹಂತದಲ್ಲಿ ಇದಕ್ಕೆ ಚಾಲನೆ ಕೊಡ್ತಕ್ಕಂಥದಕ್ಕೆ ಹಣಕಾಸನ್ನು ಬಿಡುಗಡೆ ಮಾಡಿ ನನ್ನ ಮೇಲೆ ವಿಶ್ವಾಸ ಇಡಿ 100ಕ್ಕೆ 100 RINL ಸ್ಟೀಲ್ ಪ್ಲಾಂಟ್ಗೆ ಮತ್ತೆ ಒಂದು ಮರುಜೀವ ಕೊಡ್ತಕ್ಕಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಅವರ ಮನವೊಲಿಸಿ 11,440 ಕೋಟಿ ರೂಪಾಯಿಯಷ್ಟು ಇವತ್ತು ಹಣ ಹೂಡಿಕೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಆಂಧ್ರಕ್ಕೆ ಅವರನ್ನ ಆಂಧ್ರದ ಜನತೆ ವೈಜಾಗ್ನಲ್ಲಿ ಅವ್ರನ್ನ ಕರೆಸಿ ಅವರ ದೊಡ್ಡ ಕಟೌಟ್ಗೆ ಹಾಲಿನ ಅಭಿಷೇಕವನ್ನು ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ. ಇವತ್ತು ನನಗೆ MOS ಇನ್ನೊಬ್ರು ಇದ್ದಾರೆ. MOS ಅಂದರೆ ರಾಜ್ಯದಿಂದ ಒಬ್ಬರು ಮಂತ್ರಿ ಆಗ್ತಾರೆ ಕುಮಾರಣ್ಣನ ಇಲಾಖೆಗೆ. ಅವರು ಆಂಧ್ರದವರು, BJPಯ MOS ಅವರು ಒಂದು ಮಾತು ನನಗೆ ಮೊನ್ನೆ ಹೇಳ್ತಾ ಇದ್ರು, ಸಾರ್ ನೀವು ಜನತಾದಳ ಪಕ್ಷನ ಕೇವಲ ಕರ್ನಾಟಕಕ್ಕೆ ಸೀಮಿತ ಮಾಡ್ಕೊಳ್ತಕ್ಕಂಥದ್ದಲ್ಲ, ಇವತ್ತು ಕುಮಾರಣ್ಣನಿಗೆ ಯಾವ ಮಟ್ಟಕ್ಕೆ ವೈಜಾಗ್ನಲ್ಲಿ ಮನೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ, ನೀವು ವೈಜಾಗ್ನಲ್ಲಿ ಒಂದು 10 ಜನ ಕ್ಯಾಂಡಿಡೇಟ್ಗಳನ್ನ ಫೀಲ್ಡ್ ಮಾಡಿದ್ರೆ ಜನ ಸನ್ಮಾನ್ಯ ಕುಮಾರಣ್ಣ ಅವರ ಹೆಸರಲ್ಲಿ ಒಂದು 10 ಜನ ಶಾಸಕರನ್ನ ನಿಮಗೆ ಉಡುಗೊರೆಯಾಗಿ ಕೊಡ್ತಕ್ಕಂಥ ವಾತಾವರಣ ಇದೆ ಅಂತಕ್ಕಂಥದ್ದು ನಮ್ಮ MOSನ ಮಂತ್ರಿಗಳು ಮೊನ್ನೆ ನಮ್ಗೆ ಹೇಳ್ತಾ ಇದ್ರು. ಯಾಕೆಂದರೆ ಬಹಳ ಜನ ಕುಟುಂಬ ಆ ಒಂದು RINL ಸ್ಟೀಲ್ ಪ್ಲಾಂಟ್ ಮೇಲೆ ಅವಲಂಬಿತರಾಗಿ ಜೀವನ ಸಾಗಿಸ್ತಾ ಇದ್ರು. ಜೀವನೋಪಾಯಕ್ಕೆ ಒಂದು ಮುಖ್ಯವಾದಂಥ ದಾರಿಯಾಗಿತ್ತು. ಅಂಥವರೆಲ್ಲ ಪಾಪ ಬೀದಿಗೆ ಬಂದುಬಿಟ್ಟಿದ್ರು. ಅವ್ರನ್ನೆಲ್ಲ ಗುರುತಿಸಿ ಇವತ್ತು ಕುಮಾರಣ್ಣ ಅವರು ಆ ಸ್ಟೀಲ್ ಪ್ಲಾಂಟ್ ಕುಮಾರಣ್ಣ ಅವರ ಹೆಸರು ವೈಜಾಗ್ ಸ್ಟೀಲ್ ಪ್ಲಾಂಟ್ ಚಾಲನೆ ಮಾಡಿದ ನಂತರ ಮನೆಯಲ್ಲೂ ಇವತ್ತು ಅವರ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥ ವಾತಾವರಣ ನೋಡ್ತಾ ಇದ್ದೇವಣ. ಹಾಗಾಗಿ ಇನ್ನೊಂದು ನಮ್ಮ ಸುರೇಶ್ ಗೌಡ್ರು ಹೇಳ್ತಾ ಇದ್ರು, ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗಳು 4,300 ಬಸ್ಗಳು ಹೈಯೆಸ್ಟು. ಮೊದಲನೇ ಹಂತದಲ್ಲಿ 9,000 ಬಸ್ಗಳು ಇಡೀ ದೇಶಕ್ಕೆ ಏನು ಕೊಟ್ಟರು. ಅದರಲ್ಲಿ ಏನು ಪಾಪ ನಮ್ಮ ಕರ್ನಾಟಕ ರಾಜ್ಯದವರು ಯಾರು ಏನು ಕುಮಾರಣ್ಣನ ಹತ್ರ ಬಂದು ನಮಗಿಷ್ಟು ಬಸ್ ಕೊಡಿ, ನಮ್ಗೆ ಅನುಕೂಲ ಆಯ್ತದೆ, ನಮ್ಮ ಜನಕ್ಕೆ ಒಳ್ಳೇದಾಯ್ತದೆ ಅಂತ ಪಾಪ ಯಾರು ಬಂದು ಕೇಳಿದವರಿಲ್ಲ. ಕುಮಾರಣ್ಣವರು ಮೊದಲನೇ ಹಂತದಲ್ಲಿ ಹತ್ತತ್ರ 50% ಬಸ್ಸು 9,000ರಲ್ಲಿ 4,500 ಇಲ್ಲೇ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ. ಈ ರೀತಿ ಸನ್ಮಾನ್ಯ ಕುಮಾರಣ್ಣವರ ಚಿಂತೆ ಅಣ್ಣ ಒಂದೇ ನಾನು ನಿಮಗೆ ಹೇಳ್ಬಿಡ್ತೀನಿ. ಅವರು ಡೆಲ್ಲಿನಲ್ಲಿದ್ದರು, 24 ಗಂಟೆ ಅವರು ಆಲೋಚನೆ ಮಾಡ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಜನತೆ ಬಗ್ಗೆ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಇತ್ತೀಚೆಗೆ ಸ್ವಲ್ಪ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಆರೋಗ್ಯದಲ್ಲಿ ಏರುಪೇರಾಗಿದ್ರು ತಲೆನಲ್ಲಿ, ನಾನು ಮಂಡ್ಯಗೆ ಹೋಗಿ ಭಾಳ ದಿನ ಆಯಿತು ಕಣೋ, ನಾನು ಮಂಡ್ಯ ಜನಗಳ ಹತ್ರ ಹೋಗ್ಬೇಕು ಕಣಪ್ಪ, ನಾನು ನೋಡಬೇಕು, ಮಂಡ್ಯ ಜನ ನನ್ನ ಅಪೇಕ್ಷೆ ಪಡ್ತಾರೆ, ನಾನು ನೋಡೋಕ್ಕೆ ಬಯಸ್ತಾರೆ, ನಾನು ಭಾಳ ನಿಮ್ಮ ಹತ್ರದಲ್ಲಿ ಬೆರಿಬೇಕು ಅಂತಕ್ಕಂಥದ್ದು ಪಾಪ ಪ್ರತಿನಿತ್ಯ ಅವ್ರ ತಲೆನಲ್ಲಿದೆ. ಆದರೆ ಒಂದು ಮಾತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನಣ್ಣ. ಭಾಳ ಜನ ಪಾಪ ಹೇಳ್ತಾರೆ, ಕುಮಾರಣ್ಣ ಅವರು ಏನಪ್ಪ ಕೊಟ್ಟರು ಕೇಂದ್ರ ಸಚಿವರಾಗಿ ಅಂತ. ಈ ಸುರೇಶ್ ಗೌಡರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಈ ತಂಬಾಕು ಬೆಳೆಗಾರರು ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರು ಜಿಲ್ಲೆನಲ್ಲಿ ಬೆಳೀತಕ್ಕಂಥವ್ರು ಬೀದಿಗೆ ಬಂದಿದ್ರು. ಅವ್ರು ಬೆಳೆದಂಥ ಬೆಳೆ ಖರೀದಿ ಮಾಡಲಿಕ್ಕೆ ಯಾರೂ ಮುಂದಾಗಿರಲಿಲ್ಲ ಸರ್ಕಾರಗಳು. ಆ ಸಂದರ್ಭದಲ್ಲಿ ಅವ್ರನ್ನ ಡೆಲ್ಲಿಗೆ ಕರ್ಕೊಂಡು ಹೋಗಿ ಒಂದು ನಿಯೋಗವನ್ನು ಕೂರ್ತಿ ಚರ್ಚೆ ಮಾಡಿ ಸಂಪೂರ್ಣವಾಗಿ ಅವರು ಬೆಳೆದಂಥ ತಂಬಾಕುವನ್ನು ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಆದೇಶ ಮಾಡಿಸಿದವರು ಇದೇ ಕುಮಾರಣ್ಣವರು. ಇತ್ತೀಚೆಗೆ ಮಾವು ಬೆಳೆಗಾರರು ಮಾವನ್ನು ಬೆಳೆದು ಬೀದಿಲಿ ರೈತರು ಆಕ್ರೋಶದಿಂದ ಚೆಲ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿತ್ತು. ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಒಂದು ಪತ್ರ ಬರೆದ್ರು. ಅವತ್ತಿನ ದಿನವೇ 2 ಕಾಲ್ ಮಾಡಿದರು, ಫೋನ್ನಲ್ಲಿ ಮಾತಾಡಿದರು, ಹೇಳಿದ್ರು, ಕೈ ಜೋಡಿಸಿ ಮನವಿ ಮಾಡ್ತೇನೆ, ನಮ್ಮ ಮಾವು ಬೆಳೆಗಾರರನ್ನು ಉಳಿಸ್ಕೊಡಿ ಸಾರ್. ನಾವು ಆ ರಾಜ್ಯದಲ್ಲಿ ಇವತ್ತು ರೈತಾಪಿ ವರ್ಗಕ್ಕೆ ನಮ್ಗೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಬಂದಿರೋರು ಉಳಿಸಿ. ಹಾಗಾಗಿ ಇದು ನಿರಂತರವಾಗಿ ಈ ಪಕ್ಷ ಬೆಳೆದಿರ್ತಕ್ಕಂಥದ್ದು, ಉಳಿದಿರ್ತಕ್ಕಂಥದ್ದು, ಉಸಿರಾಡ್ತಾ ಇರೋದು
ರೈತರಿಗೋಸ್ಕರ ಅನೇಕ ನಿದರ್ಶನಗಳು ನೋಡಿದ್ದೀರಿ. ಅವರು ಮುಖ್ಯಮಂತ್ರಿಗಳಾದಾಗ ಸಾಲ ಮನ್ನಾ ಮಾಡಿದ್ದಾರೆ. 25,000 ಕೋಟಿ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾದ ಮಾತಲ್ಲ. ಒಂದ್ ಕಡೆ ಸಾಲ ಮನ್ನಾ ಮಾಡೋದು, ಇನ್ನೊಂದು ಕಡೆ ಅಭಿವೃದ್ಧಿಗೆ ನಯಾ ಪೈಸಾ ಕಮ್ಮಿ ಮಾಡಲಿಲ್ಲ. ಅಭಿವೃದ್ಧಿನೂ ಅಷ್ಟೇ ವೇಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುನ್ನುಗ್ಗಿದ್ದನ್ನ ನೋಡಿದ್ದೇವೆ. ಆದ್ರೆ ಇವತ್ತು ವಾತಾವರಣ ಏನಾಗಿದೆ, ಇವತ್ತಿನ ಪರಿಸ್ಥಿತಿಗಳೇನಾಗಿದೆ ಹೇಳ್ಬೇಕು. ಇವತ್ತು ಇಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಕೃಷಿ ಸಚಿವರಿದ್ದಾರೆ. ಮೊನ್ನೆ ರಾಯಚೂರಿಗೆ ಹೋಗಿದ್ದೆ. ರಾಯಚೂರಿನ ಸಿಂಧನೂರು ಮತ್ತೆ ಮಾನ್ವಿನಲ್ಲಿ ಅತಿ ಹೆಚ್ಚು ಜೋಳ ಬೆಳೀತಾರೆ. ಬೆಳೆದಿರ್ತಕ್ಕಂಥ ಜೋಳ ಇಲ್ಲಿವರೆಗೂ ಖರೀದಿ ಮಾಡಿಲ್ಲ. ಅವ್ರಿಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇಲ್ಲ, ಗೋಡೌನ್ಗಳ ವ್ಯವಸ್ಥೆ ಇಲ್ಲ, ಯಾವ ವ್ಯವಸ್ಥೆನೂ ಮಾಡಿಲ್ಲ, ಕೈ ಬಿಟ್ಟಿದ್ದಾರೆ. ಕೇಳ್ತಾರೆ ಪಾಪ ಕುಮಾರಣ್ಣ ಅವರು ಏನು ಮಾಡಿದ್ರು ಅಂತ. ಅಲ್ಲದೆ ನೀವು ಕೃಷಿ ಸಚಿವರಾಗಿ ರಾಜ್ಯದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ ಕಳೆದ 2 ವರ್ಷದಿಂದ ನೀವು ಮಾಡಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಏನು, ನಿಮ್ಮ ಸಾಧನೆಗಳೇನು ಹೇಳ್ಬೇಕಲ್ವಾ? ಅರ್ಧಕ್ಕರ್ಧ ಭತ್ತದ ರೇಟು ಕುಸಿದೋಗಿದೆ ಅಂತ ಇಲ್ಲಿ ಇರ್ತಕ್ಕಂಥ ನಮ್ಮ ಜಿಲ್ಲೆಯ ರೈತರು ಹೇಳ್ತಾರೆ. 3,200 ರೂಪಾಯಿ ಇದ್ದಿತ್ತು, 1,800 ರೂಪಾಯಿ ಕುಸಿದಿದೆ. ಅದೇ ಅವ್ರ ಸಾಧನೆ, ಇದೇ ಅವ್ರ ಸಾಧನೆ. ಪಾಪ ಇನ್ನೊಬ್ರು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ರು ಲಾಟರಿ ಶಾಸಕರು ಓಡಾಡ್ತಾರೆ. ಏನ್ ಬೇರೆ ಯಾರು ಗಂಡೇ ಇಲ್ಲ, ಮಂಡ್ಯದಲ್ಲಿರೋ ಒಬ್ಬನೇ ಗಂಡು. ಏನ್ ಮಾಧ್ಯಮ ನೋಡ್ಬಿಟ್ರೆ ಎಕ್ಸೈಟ್ಮೆಂಟ್, ಏನ್ ಕವರೇಜ್ ಬರ್ತದೆ, ಬಾಯಿ ಬಂದಂಗೆ ನಾಲ್ಗೆಗೆ ಲಂಗು ಲಗಾಮಿಲ್ದಿರ ಉಚ್ಚಾಪಟ್ಟೆ ಮಾತಾಡ್ತಾರೆ. ಇಲ್ಲಿ ಯಾವ ನ್ಯಾಷನಲ್ ಹೈವೇಗೂ ಈ ಮಹಾನ್ ಭಾವನಿಗೂ ಸಂಬಂಧ ಏನ್ರಿ? 40 ಕೋಟಿ ರೂಪಾಯಿ ನ್ಯಾಷನಲ್ ಹೈವೇಯಿಂದ ಕೊಟ್ಟಿರ್ತಕ್ಕಂಥ ಕಾಮಗಾರಿಗೆ ಈಗ ಬಂದು ಟವಲ್ ಹಾಸೋದು, ಖರ್ಚಿ ಹಾಸೋದು. ಒಂದು ಮಾತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೀನಿ, ಎಲ್ಲ 6 ಛತ್ರಿ ನಾಯಕರುಗಳಿಗೆ. ಯಾಕೆ ಹೇಳಿ? ಛತ್ರಿ ಅಂದ್ರೆ ಏನ್ ಹೇಳಿ? ಅತ್ಯಂತ ಪ್ರಬುದ್ಧರು, ಬುದ್ಧಿವಂತರು, ಒಳ್ಳೆಯವರು ಅಲ್ವಾ? ಛತ್ರಿ ಅಂದ್ರೆ ಅರ್ಥ ಕಾಂಗ್ರೆಸ್ನವರಿಗೆ. ಅದಕ್ಕೆ ಪಾಪ ಮಂಡ್ಯದವ್ರನ್ನ ಛತ್ರಿ ಅಂತ ಕರೆದ್ರು. ನೀವು ಪಾಪ 6 ಜನ ಶಾಸಕರನ್ನ ಗೆಲ್ಸ್ಕೊಟ್ರಲ್ಲ. ಇಲ್ಲಿ ನಮ್ಮ ಕಾರ್ಯಕರ್ತರು ಹೇಳಿದಂಗೆ ಆ ಪೆನ್ನು ಪೇಪರ್ ನಾಯಕನಿಗೆ ನೀವು 6 ಜನ ಶಾಸಕರು ಗೆಲ್ಸ್ಕೊಟ್ರಲ್ಲ ಸ್ವಾಮಿ, ಮಂಡ್ಯ ಜಿಲ್ಲೆಯ ಮುಗ್ಧ ಜನತೆ. ಅದಕ್ಕೆ ಪಾಪ ನಿಮ್ಗೊಂದು ಬಿರುದು ಕೊಟ್ಟವ್ರೆ ನಮ್ಮ ಕಾಂಗ್ರೆಸ್ನವರು, ಛತ್ರಿ ಅಂತ. ಅಲ್ಲ ಸ್ವಾಮಿ, ನೀವು ಛತ್ರಿ ಅಂತೀರಲ್ಲ ಮಂಡ್ಯದವ್ರನ್ನ ಅಂತ ಮತ್ತೆ ಮರುದಿನ ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಮತ್ತೆ ಉತ್ತರ, ಛತ್ರಿಗಳಂದ್ರೆ ಪ್ರಬುದ್ಧರು, ಬುದ್ಧಿವಂತರು. ಏನ್ರಿ ಈ ರೀತಿ ನಡ್ಕೊಳ್ಬೇಕಾ? ನಿಜಕ್ಕೂ ಕೂಡ ಅಧಿಕಾರ ನೋಡಿ ಯಾರಿಗೂ ಶಾಶ್ವತ ಅಲ್ಲ. ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಪ್ರಬುದ್ಧರೆ, ಬುದ್ಧಿವಂತರೆ, ಪ್ರಜ್ಞಾವಂತರೆ, ವಿದ್ಯಾವಂತರೆ. ಯಾರನ್ನ ಯಾವಾಗ ಮೇಲ್ ಕೂರಿಸ್ಬೇಕು, ಯಾವಾಗ ಯಾರನ್ನ ಕೆಳಗಡೆ ಕರ್ಕೊಂಡ್ಬಂದು ಕುಂಡ್ರಿಸ್ಬೇಕು ಅಂತ ಎಲ್ಲ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಹಾಗಾಗಿ ಈ ದುರಹಂಕಾರ, ದರ್ಪ, ದೌರ್ಜನ್ಯ ಇವೆಲ್ಲವನ್ನ ದಯವಿಟ್ಟು ಬದಿಗಿಡಿ. ಇದು ಬಹಳ ದಿನ ನಡೀಲಿಕ್ಕಿಲ್ಲ. ನಾಳೆ ಏನಾದ್ರೂ ವಿಧಾನಸಭಾ ಚುನಾವಣೆ ಏನಾದ್ರು ಘೋಷಣೆ ಆದ್ರೆ ಕಾಂಗ್ರೆಸ್ನ ರಾಜ್ಯದಲ್ಲಿ ದುರ್ಬಿನ್ನಾಗಿ ಹುಡುಕಬೇಕು. ಕನಿಷ್ಠ ಪಕ್ಷ 150ಕ್ಕೂ ಹೆಚ್ಚು ಸೀಟು ಜೆಡಿಎಸ್ ಬಿಜೆಪಿ ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಕ್ಕಂಥ ಯಾವುದೇ ಸಮಸ್ಯೆ ಇಲ್ಲ. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 19 ಜನ ಸಂಸದರನ್ನ ರಾಜ್ಯ ಜನ ಆಯ್ಕೆ ಮಾಡಿದ್ರು. ಅದರ ಮುಂದುವರೆದ ಭಾಗ 151 ವಿಧಾನಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗಳಿಗೆ ಲೀಡ್ ಬಂತು. ಅಂದ್ರೆ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ, ನಾಳೆ ಚುನಾವಣೆ ಆದ್ರೆ ಕನಿಷ್ಠ ಪಕ್ಷ 150 ಸ್ಥಾನ ಜನತಾದಳ, ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸರ್ಕಾರ 100ಕ್ಕೂ ರಚನೆ ಆಗ್ತಕ್ಕಂಥದಕ್ಕೆ ಯಾವುದೇ ಸಂಶಯ ಇಲ್ಲ. ಆದ್ರೆ ನಾನು ಒಂದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾರಣ. ನನಗೆ ಗೊತ್ತಿದೆ ನೀವೆಲ್ಲರೂ ಪಕ್ಷಕ್ಕೋಸ್ಕರ ಸಾಕಷ್ಟು ದುಡಿದಿದ್ದೀರಿ, ಯಾವ ನಿರೀಕ್ಷೆ ಇಟ್ಕೊಂಡಿಲ್ಲ, ಯಾವ ಅಭಿಲಾಷೆಗಳನ್ನ ಕಟ್ಕೊಂಡಿಲ್ಲ. ಆದ್ರೆ ಒಂದು, ನಮಗೆ ಅಧಿಕಾರ ಇದ್ದಂತ ಅವಧಿ ಬಹಳ ಕಮ್ಮಿ.
ಕುಮಾರಣ್ಣ ಅವ್ರ ಮನಸ್ಸಲ್ಲೂ ನೋವಿದೆ. ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಮುಖಂಡರ ಕಾರ್ಯಕರ್ತರಿಗೆ ನಾವು ಯಾವುದು ಅಧಿಕಾರವನ್ನ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ. ಈ ಸಮಾಜವನ್ನ ಕಟ್ತಕ್ಕಂಥದಕ್ಕೆ ನಮ್ಮ ಕಾರ್ಯಕರ್ತರಿಗೆ ನಾವು ಯಾವುದೋ ಒಂದು ಒಳ್ಳೆಯ ಹುದ್ದೆ ಅಲಂಕರಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವ್ರ ಮನಸ್ಸಲ್ಲಿ ಬಹಳ ನೋವಿದೆ. ಆದ್ರೆ ಇವೆಲ್ಲವನ್ನ ಹೋಗಲಾಡಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲಣ್ಣ. ನಾವು ನೀವೆಲ್ಲರೂ ಸೇರ್ಬೇಕು, ಹೆಜ್ಜೆನ ಹಾಕೋಣ. ಯಾಕೆಂದ್ರೆ 2004ರಿಂದ ಇಲ್ಲಿವರೆಗೂ ಬಹಳ ಜನ ಈ ಪಾರ್ಟಿನಲ್ಲಿ ಟಿಕೆಟ್ ತಗೊಂಡು MLAಗಳಾದ್ರು. 50ಕ್ಕೂ ಹೆಚ್ಚು ಜನ, ನಾನು ಲಿಸ್ಟ್ ಹೇಳ್ತೀನಿ ನಿಮಗೆ ಬೇಕಾದ್ರೆ, 50ಕ್ಕೂ ಹೆಚ್ಚು ಜನ ಕಳೆದ 20 ವರ್ಷದಲ್ಲಿ ಶಾಸಕರಾಗ್ತಕ್ಕಂಥದಕ್ಕೆ ನಿಮ್ಮ ಹತ್ರ ದುಡಿಮೆ ಮಾಡಿಸ್ಕೊಂಡ್ರು, ಪಕ್ಷದ ವರಿಷ್ಠರ ಹತ್ರ ಟಿಕೆಟ್ ತಗೊಂಡ್ಬಂದ್ರು, ಕೊನೆಗೆ MLA ಅವರು ಬೇರೆ ಬೇರೆ ಪಕ್ಷಗಳಿಗೆ ಆರೋದು. ಆದ್ರೂ ಕೂಡ ಈ ಪಕ್ಷ ಕಳೆದ 30 ವರ್ಷದಿಂದ ಇಷ್ಟು ಬಲಿಷ್ಠವಾಗಿದೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಕಾರಣ ಏನು ಹೇಳಿ? ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು ಯಾವ ನಾಯಕರು ಬೇಕಾದ್ರೂ ಹುಟ್ಟಾಕ್ತಕ್ಕಂಥ ಒಂದು ಶಕ್ತಿ ಇವತ್ತು ನಿಮ್ಮಲ್ಲಿದೆ. ಈ ಸಾಮರ್ಥ್ಯ ಯಾವ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರಲ್ಲೂ ಇಲ್ಲ ಅಂತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ. ರಾಷ್ಟ್ರೀಯ ಪಕ್ಷದಲ್ಲಿ ಕೆಲವೊಂದಷ್ಟು ಶಾಸಕ ಮಿತ್ರರಿದ್ದಾರೆ, ಅವ್ರು ಹೇಳ್ತಾರೆ ನನಗೆ, ಸರ್ ನಿಮ್ಮ ಪಾರ್ಟಿನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಏನೂ ಅಪೇಕ್ಷೆ ಇಟ್ಕೊಳ್ಳಿಲ್ಲ, ನಿಸ್ವಾರ್ಥವಾಗಿ ನಮ್ಮ ದೇವೇಗೌಡರು, ನಮ್ಮ ಕುಮಾರಣ್ಣ, ನಮ್ಮ ಪ್ರಾದೇಶಿಕ ಪಕ್ಷ, ನಮ್ಮ ಜನತಾದಳ ಅಂತ ಮನಸ್ಸಿನಲ್ಲಿ ಪೂಜೆ ಮಾಡೋರು ಬಹಳ ಜನ ಇದ್ದಾರೆ ಸರ್. ಅದರಿಂದನೇ ಈ ಪಾರ್ಟಿ ಉಳಿದಿರೋದು ಅಂತ ಬಹಳ ಜನ ನಮ್ಮ ಮಿತ್ರ ಪಕ್ಷದವರು ಹೇಳ್ತಾ ಇರ್ತಾರೆ. ನಮ್ಗೆ ಗೊತ್ತಿದೆಯಲ್ಲ, ನಿಮ್ ಶ್ರಮ ಗೊತ್ತಿದೆ, ನಿಮ್ ದುಡಿಮೆಯನ್ನ ನಾವು ನೋಡಿದ್ದೇವೆ, ಅದು ಗೌರವಿಸ್ತೇವೆ, ಅದು ಗೌರವಿಸ್ತಕ್ಕಂಥ ದಿನವೂ ಬರುತ್ತೆ ಮುಂದಿನ ದಿನಗಳಲ್ಲಿ. ಆದ್ರೆ ಈಗ ನಾವು ಯಾವ ಕಾರಣಕ್ಕೂ ಕೂಡ ಮೈ ಕೊಡೋದು 3 ವರ್ಷ ಅಂದ್ರೆ ಇರ್ತಕ್ಕಂಥದ್ದು 1000 ದಿನ, ವರ್ಷಕ್ಕೆ 365 ದಿನ ನಮ್ಮ ಕಣ್ಣು ಮುಂದೆ. ನಾನಂತೂ ದೃಢ ಸಂಕಲ್ಪ ತಗೊಂಡಿದ್ದೇನೆ, ಯಾವ ಕಾರಣಕ್ಕೂ ನಾನು ಇಟ್ಟಿರ್ತಕ್ಕಂಥ ಹೆಜ್ಜೆ ವಾಪಸ್ ಹಿಂಪಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಬಹಳ ಜನ ಕೇಳಬಹುದು, ಹೇಳ್ತಾರೆ, ಅಯ್ಯೋ ನಿಖಿಲ್ ಕುಮಾರಸ್ವಾಮಿ ಅವರು 3 ಸಲ ಸೋತ್ಬಿಟ್ಟವ್ರೆ, 3 ಸಲ ಸೋತ್ಬಿಟ್ಟು. ನಾನು ಚುನಾವಣೆಯಲ್ಲಿ ಗೆದ್ರೆ ಮಾತ್ರ ಸಾರ್ವಜನಿಕ ಬದುಕಲ್ಲಿ ಇರಬೇಕು ಅಂತಕ್ಕಂಥದ್ದು ನಾನು ಎಂದೂ ಆಲೋಚನೆ ಮಾಡಿಲ್ಲ. ಇಲ್ಲಿ ಸನ್ಮಾನ್ಯ ದೇವೇಗೌಡರಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವರಾಗ್ಲಿ, ನಾವು ಇಲ್ಲಿವರೆಗೂ ಆಡಳಿತ ಪಕ್ಷದಲ್ಲಿ ಆಡಳಿತ ಅವಧಿಯನ್ನು ನೋಡಿರ್ತಕ್ಕಂಥದ್ದು ಬಹಳ ಕಮ್ಮಿ. 3.25 ವರ್ಷ ದೇವೇಗೌಡರು ಸಾಹೇಬರು ನೀರಾವರಿ ಸಚಿವರಾಗಿ, PWD ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಈ ದೇಶದ ಉನ್ನತವಾದಂಥ ಪದವಿ, ರಾಷ್ಟ್ರಧ್ವಜವನ್ನ ಕೆಂಪು ಕೋಟೆ ಮೇಲೆ ಆರಿಸಿರ್ತಕ್ಕಂಥ ಏಕೈಕ ಕನ್ನಡಿಗ ದೇವೇಗೌಡರು ಸಾಹೇಬರು. 3.25 ವರ್ಷ ದೇವೇಗೌಡರು ಸಾಹೇಬರು. ಇನ್ನ 20 ತಿಂಗಳು, 14 ತಿಂಗಳು, ಈಗ 1 ವರ್ಷ. ಹಾಗಾಗಿ ಇಲ್ಲಿ ಯಾರು ಧೃತಿಗೆಡ್ತಕ್ಕಂಥದ್ದು ಬೇಡ. ನಿನ್ನೆ ದಿನ ಯಾರೋ ಒಬ್ರು ಮಹಾನುಭಾವರು ಮಾಧ್ಯಮದವ್ರು ಕೇಳಿದ್ರು, ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಡೀತಾ ಇದೆ, ಇದಕ್ಕೆ ನೀವು ಏನ್ ಹೇಳ್ತೀರಿ? ಅವ್ರ ಪಾಪ ಬಹಳ ಅನುಭವಿಗಳು, ಅವರೊಂದು ಮಾತನ್ನು ಹೇಳಿದ್ರು ಮಾಧ್ಯಮಕ್ಕೆ. ನೋಡಿ, ಇಲ್ಲಿವರೆಗೂ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವ ಪಕ್ಷನೂ ಕೂಡ ಹೋರಾಟ ಮಾಡಿ ಸೀಟನ್ನು ಗಳಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಕಮ್ಮಿ. ಆಡಳಿತ ಪಕ್ಷದ ಆಡಳಿತ ವಿರೋಧಿ ಅಲೆ ಇನ್ನೊಂದು ಪಕ್ಷಕ್ಕೆ ಸಾಕಾರ ಆಗಿದೆ ಅಂತ ಹೇಳಿದ್ರು. ಆದರೆ ಒಂದು ಮಾತು ನಾನು ಇಲ್ಲಿ ಹೇಳ್ತೇನೆ, ಇವತ್ತು ಈ ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ. ಹೋರಾಟ ಅಂತಕ್ಕಂಥದ್ದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ರಕ್ತದ ಕಣಕಣದಲ್ಲೂ ಇದೆ. ರಕ್ತಗತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮೆಲ್ಲರಿಗೂ ಹೋರಾಟದ ಕಿಚ್ಚನ್ನು ಎಬ್ಸಿಬಿಟ್ಟಿದ್ದಾರೆ. ಯಾವ ಕಾರಣಕ್ಕೂ ನಾವು ಜನಗಳ ಪರವಾಗಿ ಧ್ವನಿಯನ್ನು ಎತ್ತಕ್ಕಂಥದ್ದು ಎಂದೂ ಕೂಡ ಜನತಾದಳ ಪಕ್ಷ ಹಿಂಸರ್ದಿಲ್ಲ. ಅದಕ್ಕೆ ನಾನು ಹಲವಾರು ಉದಾಹರಣೆಗಳು ನಿಮಗೆ ಕೊಡ್ತೇನೆ. ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿ ಮೊದಲನೇ ಬಾರಿ ಕೆಳಕ್ಕಿಳಿದ ನಂತರ ನಮಗೆ 37-40 ಸ್ಥಾನ ಬಂದಿದ್ರು. ಫಲ ನಮಗೆ ಕಮ್ಮಿ ಸಿಕ್ಕಿರ್ಬೋದು, ಆದರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಇವತ್ತು ವಿಧಾನಸೌಧದಲ್ಲಿ ಹೇಳ್ತಾರೆ, ಇವತ್ತು ಕುಮಾರಣ್ಣ ಇಲ್ಲದೆ ಇರ್ತಕ್ಕಂಥ ವಿಧಾನಸೌಧ ಇವತ್ತು ನಿಜಕ್ಕೂ ಕೂಡ ನಾವೆಲ್ಲರೂ ಕುಮಾರಣ್ಣನ ಎಷ್ಟು ಇವತ್ತು
ಇಲ್ಲಿ ಕುಮಾರಣ್ಣ ಇರಬೇಕು, ಕುಮಾರಣ್ಣ ಒಬ್ಬರು ವಿರೋಧ ಪಕ್ಷದ ನಾಯಕರಾಗಿ ಇರಬೇಕಾಗಿತ್ತು ಅಂತಕ್ಕಂಥದ್ದನ್ನ ಈಗಲೂ ಕೂಡ ಅವ್ರನ್ನ ನಾವೆಲ್ಲರೂ ಮಿಸ್ ಮಾಡ್ಕೊಳ್ತೇವೆ. ಕುಮಾರಣ್ಣ ಅಂತ ನಾಯಕ ಇರಬೇಕಾಗಿತ್ತು ವಿಧಾನಸೌಧದಲ್ಲಿ ಅಂತಾರೆ. ಕುಮಾರಣ್ಣ ಅವ್ರು ಯಾವತ್ತೂ ಕೂಡ ಗಾಳಿನಲ್ಲಿ ಗುಂಡೊಡಿತಕ್ಕಂಥ ನಾಯಕ ಅಲ್ಲ. ಸುಮ್ಮನೆ ಏನೋ ಮಾತಾಡಬೇಕು ಅಂತಕ್ಕಂಥದ್ದು ಯಾವತ್ತೂ ಮಾತಾಡಿಲ್ಲ. ಯಾವತ್ತೂ ದೇವೇಗೌಡರಾಗಲಿ ಕುಮಾರಣ್ಣ ಅವರಾಗಲಿ ಎಲ್ಲ ಡಾಕ್ಯುಮೆಂಟೇಶನ್ಗಳನ್ನ, ಎಲ್ಲ ಕಡತಗಳನ್ನ ಕೈಯಲ್ಲಿ ಇಟ್ಕೊಂಡು ಎಳೆಯಾಗಿ ರಾಜ್ಯದ ಜನತೆಗೆ ಬಿಡಿಸಿರ್ತಕ್ಕಂಥ ಪ್ರಕರಣಗಳು ಸಾಕಷ್ಟಿದೆ. ಅದು ನಮಗೆ ಹೆಚ್ಚಾಗಿ ಫಲ ಕೊಡದೆ ಹೋಗ್ಬೋದು, ಆದರೆ ಹೋರಾಟ ಮಾಡಿದ್ದೇವೆ. ಹೋರಾಟ ಕೈ ಬಿಟ್ಟಿಲ್ಲ. ಅದು ದೊಡ್ಡವರು ಮಾಡಿದ್ದಾರೆ, ಕುಮಾರಣ್ಣವರು ಮಾಡಿದ್ದಾರೆ. ನಾವುಗಳು ಮಾಡಬೇಕಾಗ್ತದೆ, ಜನಗಳ ಜೊತೆಯಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಇನ್ನೊಂದೆರಡು ದೇವಸ್ಥಾನಕ್ಕೆ ಬಹುಶಃ ಕೆರಗೋಡಿಗೆನೋ ಹೋಗ್ಲಿಕ್ಕಿದೆ. ಹಾಗಾಗಿ ಇವತ್ತು ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ನನ್ನ ಆತ್ಮೀಯ ಮಂಡ್ಯ ವಿಧಾನಸಭಾ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು, ಪ್ರಮುಖ ಮುಖಂಡರು, ಮಾಧ್ಯಮದ ಸ್ನೇಹಿತರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಮುಖರಿಗೆ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕೊನೆಯದಾಗಿ ಅಣ್ಣ, ಇವತ್ತು ಬಂದಿರತಕ್ಕಂಥ ಮುಖ್ಯ ಉದ್ದೇಶ, ಮೂಲ ಉದ್ದೇಶ ಮಿಸ್ಡ್ ಕಾಲ್ ಕ್ಯಾಂಪೇನ್ ಅಂತಕ್ಕಂಥದ್ದು ಒಂದು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಇವತ್ತು ನಾವೇನು ನಿಮ್ಮ ಮುಂದೆ ಬಂದಿದ್ದೇವೆ, ಎಲ್ಲ ಪಕ್ಷದ ಸಕ್ರಿಯ ಸದಸ್ಯತ್ವಕ್ಕೆ ನೋಂದಣಿ ಆಗ್ತಕ್ಕಂಥದ್ದು ತಾವೆಲ್ಲರೂ ಒಂದು ನಂಬರನ್ನು ಕೊಡ್ತೇವೆ. ಅದಕ್ಕೆ ತಾವೆಲ್ಲರೂ ಕೂಡ ಡಯಲ್ ಮಾಡುವ ಮೂಲಕ ಎಲ್ಲ ಮೆಂಬರ್ಶಿಪ್ಗೆ ತಾವೆಲ್ಲರೂ ಕೂಡ ಮೆಂಬರ್ಗಳಾಗಬೇಕು JDSಗೆ ಅಂತಕ್ಕಂಥದ್ದು ಕೇಳ್ತೇವಣ್ಣ. ಧನ್ಯವಾದ. ದಯಮಾಡಿ ಒಂದು 5 ನಿಮಿಷ ನಮ್ಮ ನಿಖಿಲಣ್ಣವರು ಇವಾಗ ಮಿಸ್ ಕಾಲ್ ಕ್ಯಾಂಪೇನ್ಗೆ ಚಾಲನೆ ಕೊಡ್ತಾರೆ. ದಯಮಾಡಿ ಅಷ್ಟು ಗಂಟೆಯಿಂದ ಸಾವಧಾನ ಇದ್ದೀರಿ. ಒಂದು 5 ನಿಮಿಷದ ಕಾರ್ಯಕ್ರಮ ಮುಗಿದ್ರೆ ಒಂದು 5 ನಿಮಿಷ ಬನ್ನಿ.